ಕೋಲಿ ಕಬ್ಬಲಿಗೆ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತೆ ಒತ್ತಾಯಿಸಿ ಡಿಸೆಂಬರ್ 29ರಂದು ಕಲಬುರಗಿ ನಗರದಲ್ಲಿ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜದ ಮುಖಂಡರಾದ ಶಿವಕುಮಾರ್ ನಾಟಿಕರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೋಲಿ ಕಬ್ಬಲಿಗ ಸಮಾಜದ ರಾಜ್ಯ ಮಟ್ಟದ ಹೋರಾಟವನ್ನು ನಡೆಸಬೇಕೆಂದು ತೀರ್ಮಾನಿಸಿದ್ದು ಡಿಸೆಂಬರ್ 29ರಂದು ಕಲಬುರಗಿಯಲ್ಲಿ ಸ್ವಾಭಿಮಾನಿಗಳ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗುವುದು. ಕಲಬುರಗಿಯ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದ್ದು, ಕೋಲಿ ಕಬ್ಬಲಿಗ ಜನಾಂಗದ ವಿವಿಧ ಮಠಗಳ ಮಠಾಧೀಶರು ಹಾಗೂ ಪಕ್ಷಭೇದ ಮರೆತು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಮುಖಂಡರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ನವೆಂಬರ್ 22ನೇ ತಾರೀಕಿಗೆ ಕೋಲಿ ಭವನದಲ್ಲಿ ನಮ್ಮ ಸಮಾಜದ ಸುಮಾರು 400ಕ್ಕಿಂತಲೂ ಹೆಚ್ಚಿಗೆ ಪ್ರಮುಖರು, ಒಂದು ಜಿಲ್ಲೆಯಿಂದ ಸುಮಾರು 50 ಜನ ಪ್ರಮುಖರ ಸಭೆಯನ್ನು ಮಾಡಿ ಡಿಸೆಂಬರ್ 29ನೇ ತಾರೀಕಿಗೆ ಸೋಮವಾರ ದಿವಸ ನಮ್ಮ ಸಮಾಜದ ಒಂದು ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು. ಈ ಸಮಾಜವನ್ನು ಸುಮಾರು 30 ವರ್ಷಗಳಿಂದ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕು ಅಂತೇಳಿ ನಿರಂತರ ಹೋರಾಟ ಮಾಡಿದ್ರು ಸಹಿತ ಇಲ್ಲಿವರೆಗೂ ನಮ್ಮ ಬೇಡಿಕೆ ಈಡೇರಿಲ್ಲ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇಲ್ಲಿದ್ದಂಥ ಎಲ್ಲ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ನಮಗೇನು ಅನ್ಯಾಯ ಆಗಿದೆ ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರಿಕೆ ಅಂತಕ್ಕಂಥ ಏನು ನಮ್ಮ ಸಮಾಜದ ವಿವಿಧ ಪ್ರದೇಶದಲ್ಲಿ ವಿವಿಧ ಪದಗಳಿಂದ ಏನು ಕರೆಯಲ್ಪಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಸಮಾಜ. ರಾಜಕೀಯವಾಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಎಲ್ಲ ಸ್ತರದಲ್ಲಿ ಹಿಂದುಳಿದಂಥ ಈ ಸಮುದಾಯ ಎಂದೋ ST ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಬೇಕಾಗಿತ್ತು. ಆದರೆ ಸೇರಲಿಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಇದರಿಂದ ಈ ಸಮಾಜಕ್ಕೆ ಭಾಳ ಅನ್ಯಾಯವನ್ನು ಆಗಿದೆ. ಭಾರತ ದೇಶದಲ್ಲಿ 1956ನೇ ಇಸ್ವಿಗೆ SC ಮತ್ತು STಗಳ ಒಂದು ಪಟ್ಟಿಯನ್ನು ತಯಾರು ಮಾಡ್ತಾರೆ ಪ್ರಥಮವಾಗಿ. ಅದರಲ್ಲಿ ನಮ್ಮ ಸಮುದಾಯದ ಕೋಲಿ, ಡೋರ್, ಟೋಕ್ರೆ ಕೋಲಿ ಮತ್ತು ಕೋಯ ಇದರ 7 ಪದಗಳು STಯಲ್ಲಿದ್ದು ಅದಕ್ಕೆ ಸಂಬಂಧಪಟ್ಟಂಥ ಪರ್ಯಾಯ ಪದಗಳಾದಂಥ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ ಹೀಗೆ ಹಲವಾರು ಪದಗಳು ಅದರ ಪರ್ಯಾಯ ಪದಗಳಾಗಿರೋದ್ರಿಂದ ಎಂದೂ ನಮಗಿಂತಲೂ ಮುಂದುವರೆದಂಥವ್ರು, ರಾಜ ಮಹಾರಾಜರಿದ್ದಂಥವ್ರು SC STಗೆ ಸೇರ್ಪಡೆ. ಯಾವ ಸರ್ಕಾರ ವಿರುದ್ಧನೂ ಇಲ್ಲ, ಕೇಂದ್ರ ಸರ್ಕಾರ ವಿರುದ್ಧನೂ ಇಲ್ಲ, ನಮಗೆ ನ್ಯಾಯ ಕೊಡ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರು, ಯಾಕಂದ್ರೆ ನಮ್ಮ ಸಮಾಜದ ಮೇಲೆ ಭಾಳ ಕಾಳಜಿ ಉಳ್ಳೋರು ಅವನು. ಅವತ್ತು ಬಂದು ನಮ್ಮ ಸಮಾಜಕ್ಕೆ ಯಾವುದೇ ಪ್ರಮಾಣ ಮಾಡಿ ತಗೊಂಡು ಅವ್ರು ಕಳಿಸ್ತಾರೆ, ಅವ್ರದ್ದೇ ಒಂದು ಒಳ್ಳೆ ಮೆಸೇಜ್ ಹೋಗ್ಬಿಡ್ತದೆ ನಮ್ಮೆಲ್ಲ ಸಮಾಜಕ್ಕೆ. ಮತ್ತೇನಪ್ಪ ಅಂದ್ರೆ ಇದು ವಿಠ್ಠಲ್ ಹೇರೋದು ST ಮಾಡ್ಬೇಕಂತ ಕನಸದ ಯಾವಾಗಲೂ ಹೋರಾಟ ಮಾಡ್ಕೊತಾನೆ ಬಂದಿವಿ. ನಮಗೇನು ಯಾವ ಸರ್ಕಾರ ವಿರುದ್ಧನೂ ಇದು ಮಾಡೋದಿಲ್ಲ. ನೀವು ಮನಸ್ಸು ಮಾಡಿದ್ರ ಇಲ್ಲಿರ್ತಕ್ಕಂಥ ನಮ್ಮ ಕೂಲಿ ಸಮಾಜಕ, ಈ ಕಬ್ಬಲಿಗ ಸಮಾಜಕ, ಈ ವಿಠ್ಠಲ್ ಹೇರು ಸಮಾಜಕ, ತಾಯಿ ಮಾತಾ ಮಾಣಿಕ್ಯೇಶ್ವರ ಭಕ್ತರಿಗೆ ನೀವು ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ನಿಮ್ಮೆಲ್ಲ ಅಲ್ಲ. ಯಾಕಂದ್ರೆ ಅಧಿಕಾರದಾಗಿದ್ದೀರಿ ನೀವು. ನಮ್ಮೆಲ್ಲ ಜನ ಯಾರು ಶಾಸಕರಿಲ್ಲ, ಕೇಂದ್ರದಾಗೂ ನೀವೇ ಇದ್ದೀರಿ. ನೀವು ಮನಸ್ಸು ಮಾಡಿದ್ರ, ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಬೇಕಾದ ಮಾಡ್ಬೋದು. ಎಷ್ಟೋ ಹೋರಾಟಗಳಾಗ್ಯಾವ ಎಲ್ಲ ಜಾತಿದವ್ರು. ಈ ಬಜ್ಜಾರ ಸಮಾಜ SC ಮಾಡಕ್ಕಂದ್ರೆ ಎಲ್ಲಿಂದ ಹೋರಾಟ ಆಯ್ತು. ನೀವು ಮನಸ್ಸು ಮಾಡಿದ್ರೆ ಏನು ಒಂದು 10 ಸೆಕೆಂಡ್, ಒಂದು ಸೆಕೆಂಡ್ದಾಗ ನೀವು ST ಮಾಡ್ಬೋದು ಅಂಥ ಶಕ್ತಿ ನಿಮಗಾದ. ಮತ್ತು ನಿಮಗೆಲ್ಲ ದೇವರು ಒಳ್ಳೇದೇ ಮಾಡ್ತಾರೆ. ಈ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಆದ. 29 ತಾರೀಕು ನಡೀತಕ್ಕಂಥ ಈ ಸಮಾವೇಶದಲ್ಲಿ ಭಾಳಷ್ಟು ಜನ ನಮ್ಮ ಶಿವಕುಮಾರ್ ನಾಟಿಕರ್ ಅವರು ಹೇಳಿದ್ರು, ಮತ್ತು ನಮ್ಮ ಮಕ್ಕಳು ಶೋಭಾ ಮಾಡಿ ಅವರು ಮಾತಾಡ್ತಾರೆ. ನಮಗೇನು ಉದ್ದೇಶ ಇಲ್ಲ, ಯಾರ ವಿರೋಧನೂ ನಮ್ಮದು ಉದ್ದೇಶ ಇಲ್ಲ. ನಮ್ಮ ಉದ್ದೇಶ ಏನಂತಂದ್ರೆ ನಮ್ಗೆ ಸಿಗ್ತಕ್ಕಂಥ ಈ ನ್ಯಾಯ ನಿಜವಾಗಲೂ ಈ ಸಿಗ್ತಕ್ಕಂಥ ನ್ಯಾಯ ನಮಗೂ ಸಿಗ್ಬೇಕಂತ ಅದು ಒಂದೇ ಉದ್ದೇಶ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.